ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ ರಂಜು ಒಂದ್ ಸಾಂಗ್ ಹೇಳ್ತಾವಳೆ, ಕೇಳ್ಕೊಳ್ಳಿ. ಆಮೇಲೆ ಎದ್ ನೋಡ್ತೀನಿ ಕರೆಂಟೇ ಇರಲಿಲ್ಲ. ಕರೆಂಟ್ ಚಾರ್ಜ್ ಹಾಕೋಣ ಚಾರ್ಜರ್ ತಗೊಂಡ್ ಪಕ್ಕದ ಮನೆಗೆ ಹೋದೆ. ಇವತ್ತೇನ್ ಬೆಳೆ ಕಾಣ್ತಾ ಇದೀನಿ ಅನ್ಕೊಂಡ್ರ, ಇವತ್ತು 3 ಕಿತ ತಗೊಂಡಿದ್ದೀನಿ ಸಂತೋಷ ಪಾಕಿ. ಬೈಕ್ ತಗೊಂಡು ನಾನು ಹೋಗಿ ಕೆಲ್ಸಕ್ಕೆ. ಆ ಮಧ್ಯ ಸಿಕ್ಕಿದೆ ನಮ್ಮ AT ರಾಮಸ್ವಾಮಿ. ಯಾವ ಊರು ಅಂದ್ರೆ ನಾವು ಅಷ್ಟ್ರಲ್ಲೇ ನಮ್ ರಂಜು ಪಾತ್ರೆ ತೊಳೆಯದ್ ಬಗ್ಗೆ ಹೇಳ್ತಿದ್ಲು. ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ನಿಮ್ಮ ಅಮ್ಮನಿಗೆ ಎಷ್ಟು ಸತಿ ಬಟ್ಟೆ ಕೊಡ್ಸಿದ್ದೀರಾ? ಎಷ್ಟು ಸೀರೆ ಕೊಡ್ಸಿದ್ದೀರಾ? ನಿಮ್ಮ ಅಮ್ಮನ ಚಪ್ಪಲಿ ಹಾಕ ಸೈಜ್ ಗೊತ್ತೇನ್ರ ನಿಮ್ಗೆ? ಬಂದ್ರಲ್ಲ ಈಚೆಗೆ ಬಂದ್ರ ಕೆಲಸ ಮಾಡಿ ಬರ್ರ. ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರ, ನನ್ನ ಕೆಲಸ ಮಾಡಂಗಿಲ್ಲ. ಅವಳು ಹೇಳ್ತಿದ್ ಕೇಳ್ಕೊತಿದ್ ಈ ವಾತ. ಯಾಕೆ ಮನೆಯಲ್ಲಿ ಯಾರು ನಮ್ಮ ಮಾತೆ ಕೇಳೋದಿಲ್ಲ? ಎಲ್ಲಾರು ನನ್ನ ಜಾತ್ರೆಯಿಂದ ಎತ್ಕೊ ಬಂದ್ಬಿಟ್ರ? ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡ್ಲಾ? ಹೋದ್ರು ತಿನ್ನಕ್ಕೆ ವಿಷಯ ಬೇಡ ಪರಿಸ್ಥಿತಿ ಬಂದ್ಬಿಟ್ರೆ ಬೇಡ ಬಿಡು. ಆಮೇಲೆ ಬೈಕ್ ತಗೊಂಡು ನಾನು ಹೋಗಿದ್ ಹೊಲ್ತಕ್ಕೆ. ನಾನ್ ಬರಲ್ಲ ಅಂದ್ರೆ ನಮ್ಮ ಅಮ್ಮ ಬಣ್ಣಿಲ್ಲ. ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ. ಆಮೇಲೆ ವೆಲ್ಕಮ್ ಮಾಡಿದ್ವಿ ಈ ಹೊಸ ತರ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನಾವು ನಿನ್ನೆ ಬಿಕ್ಕಿ ತನೆಯಲ್ಲೇ ಎತ್ತೋ ಅಷ್ಟ್ರಲ್ಲಿ ನಮ್ಮ ಎಮ್ಮೆ ಕರನ್ನು ವೆಲ್ಕಮ್ ಮಾಡ್ತು. ವೆಲ್ಕಮ್ ಟು ಅಂತ ಬರಕಿಲ್ವಾ ನಮ್ಮ ಮನೆ ಬರಕಿಲ್ವರ? ಪಕ್ಕದಲ್ಲಿ ಮಿಷಿನ್ ಹೊಡಿತಿತ್ತು ಅಂತ ಮಿಷಿನ್ ಹೊಡೆಯ ನೋಡೋಣ ಅಂತ ಹೋದೆ. ಅದು ಮಿಷಿನು ಸಕ್ಕತ್ತಾಗಿ ಹೊಡಿತಿತ್ತು. ಮಿಕ್ಕಿರೋ ತಾನೆ ಎಲ್ಲ ಕಟ್ಕೊಂಡು ಎಲ್ಲ ಹಾಯ್ಕೊಂಡು ಕಟ್ಕೊಂಡು ಎಲ್ಲ ಎತ್ತಾಕೊಂಡು ಮನೆಗೆ ಬಂದು ಅಷ್ಟರಲ್ಲಿ ಸಂಜೆ ಆಗಿತ್ತು. ನಮ್ ಗುಂಡ ಬಂದ, ಹಾಯ್ ಅಂದ. ಇಷ್ಟೇ, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್. ಅಷ್ಟೇ.